ಮಹಜರ್ ಪ್ರಕ್ರಿಯೆ ನಡೆಯುವಾಗ ರೆಸ್ಟ್ ತಗೋತಿದ್ರಂತೆ ಅನಾಮಿಕ ದೂರುದಾರರು. ಸಾಹೇಬರು ರೆಸ್ಟ್ ತಗೋತಿದ್ರಂತೆ. ಇದರ ಮಧ್ಯದಲ್ಲಿ ಒಂದು ನ್ಯಾಷನಲ್ ನ್ಯೂಸ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟರು. ಇದರ ಮಧ್ಯದಲ್ಲಿ ಅಂದರೆ ಕಾರ್ಯಾಚರಣೆ ನಡೀತಿರುವಾಗಲ್ಲ, ಅದಕ್ಕಿಂತ ಮೊದಲಾಗಿರೋದು ಇದು. ಹೀ ಈಸ್ ಫ್ರೀ ಟು ಡೂ ದ್ಯಾಟ್. ನೆನಪಿರಲಿ, ಈತ ಏನು ಕಸ್ಟಡಿಯಲ್ಲಿ ಇರೋದಲ್ಲ, ಏನೂ ಅಲ್ಲ. ಬೆಳಗ್ಗೆ ಬರೋದು, ಸಂಜೆ ತನಕ SIT ಜೊತೆಗಿರೋದು, ಸಂಜೆ ಹೋಗೋದು. ಇಂಡಿಯಾ ಟುಡೇಗೆ ಒಂದು ಇಂಟರ್ವ್ಯೂ ಅನಾಮಿಕ ದೂರುದಾರ ಕೊಟ್ಟಿದ್ದಾನೆ. ಇಂಟರ್ವ್ಯೂ ಭಾಳ ಇಂಟ್ರೆಸ್ಟಿಂಗ್ ಇದೆ. ಕೇಳಿದ ಪ್ರಶ್ನೆಗಳಿಗೆ ಆತ ಕೊಟ್ಟ ಉತ್ತರಗಳು ಸಮಸ್ಯೆಯನ್ನು ಬಗೆಹರಿಸೋದಲ್ಲ, ಇನ್ನಷ್ಟು ಜಟಿಲ ಮಾಡ್ತವೆ. ಯಾಕೆ? ಈತ ಹೇಳಿದ್ರಲ್ಲಿ 2 ಪಾಯಿಂಟ್. ನಿಮಗೆ ಯಾರು ಹೇಳ್ತಿದ್ರು ಹೂತು ಹಾಕೋದಕ್ಕೆ ಅಂತ? ಮ್ಯಾನೇಜರು ಮಾಹಿತಿ ಕಚೇರಿಯವರಿಗೆ ಹೇಳಿ, ಮಾಹಿತಿ ಕಚೇರಿಯವರು ರೂಮ್ ಬಾಯ್ಗೆ ಹೇಳಿ, ರೂಮ್ ಬಾಯ್ಗಳು ನಮಗೆ ಹೇಳ್ತಿದ್ರು ಅಂತ ಹೂತು ಹಾಕುವುದಕ್ಕೆ ಹೆಣಗಳನ್ನು. ಆರೋಪ ಇರೋದು ರೇಪ್ ಆ್ಯಂಡ್ ಮರ್ಡರ್ದು, ಅತ್ಯಾಚಾರ ಮತ್ತು ಕೊಲೆ. ಅಂದರೆ ಇದರಲ್ಲಿ ಯಾರ್ಯಾರೆಲ್ಲ ಭಾಗಿಯಾದರು? ಮ್ಯಾನೇಜರ್, ದೇವಸ್ಥಾನದ ಮ್ಯಾನೇಜರು, ದೇವಸ್ಥಾನದ ಮ್ಯಾನೇಜರ್ ಮಾಹಿತಿ ಕಚೇರಿಯವರಿಗೆ ಹೇಳಿದರು. ಅಲ್ಲಿಗೆ ಅತ್ಯಾಚಾರ ಮತ್ತು ಕೊಲೆ ವಿಷಯ ದೇವಸ್ಥಾನದ ಮ್ಯಾನೇಜರ್ಗೆ ಗೊತ್ತಿತ್ತು ಅಂತ ಅರ್ಥ. ಅದು ಮಾಹಿತಿ ಕಚೇರಿಯವರು ಇಂಥ ವ್ಯಕ್ತಿ ಅಂತಲ್ಲ, ಕಚೇರಿಯಲ್ಲಿ ಯಾರು ಇರ್ತಾರೋ ಅವ್ರು ಹೇಳಿರ್ಬೋದು. ಯಾರ್ಯಾರಿಗೆ ಗೊತ್ತಾಯಿತು ಹಂಗಿದ್ರೆ? ಮಾಹಿತಿ ಕಚೇರಿಯವರು ರಹಸ್ಯವಾಗಿ ಹೂತು ಹಾಕುವ ಕೆಲಸವನ್ನು ನೇರವಾಗಿ ಅನಾಮಿಕ ದೂರುದಾರನಿಗೆ ಹೇಳಲಿಲ್ಲ, ಅವರು ರೂಮ್ ಬಾಯ್ಗಳಿಗೆ ಹೇಳಿದ್ರಂತೆ. ಅಲ್ಲೇನು ದೇವಸ್ಥಾನದಿಂದ ಅತಿಥಿ ಗೃಹಗಳನ್ನು ಮಾಡಿದ್ದಾರೆ, ವಸತಿ ಗೃಹಗಳನ್ನು ಮಾಡಿದ್ದಾರೆ, ಅವುಗಳ ರೂಮ್ ಬಾಯ್ಗಳಿಗೆ ಹೇಳಿದ್ರಂತೆ. ಆ ರೂಮ್ ಬಾಯ್ಗಳು ಬಂದು ಈತನಿಗೆ ಹೇಳಿದ್ದು, ಅನಾಮಿಕ ದೂರುದಾರನಿಗೆ ಹೇಳಿದ್ದು. ಅನಾಮಿಕ ದೂರುದಾರನಾದರೂ ಒಬ್ಬನೇ ತಗೊಂಡು ಹೋಗಿ ಹೂತು ನಾವುಗಳನ್ನು, ಯಾಕಂದರೆ ರಹಸ್ಯವಾಗಿ ನಡಿಬೇಕಾಗಿರೋದಲ್ಲ ಇದು. ಅತ್ಯಾಚಾರ ಮತ್ತು ಕೊಲೆ ಆದರೆ ಜಾತ್ರೆಯಲ್ಲಿ ಮಾಡೋಕ್ಕಾಗಲ್ಲ, ಅದನ್ನು ರಹಸ್ಯವಾಗಿ ನಡಿಬೇಕು. ಈತ ಒಬ್ಬನೇ ತಗೊಂಡು, ಇಷ್ಟು ದಿವಸ ಇದ್ದದ್ದೇ ಅದು, ಒಬ್ಬನೇ ತಗೊಂಡು ಹೋಗಿ ಗುಂಡಿ ತೆಗೆದು ಹೆಣ ಹೂತಿದ್ದಾನೆ, ಗುಂಡಿ ತೆಗೆದು ಹೆಣ ಹೂತಿದ್ದಾನೆ ಅಂತ ಈತನೇ ಹೇಳ್ತಾನೆ. ಜೊತೆಗೆ ನನ್ನ ಭಾವ ಇದ್ದರು, ಮಾವ ಇದ್ದರು, ಅಣ್ಣ ಇದ್ದರು ಅಂತ. ಭಾವ, ಮಾವ, ಅಣ್ಣ ಹೆಣ ಹೂಳುವಾಗ ಅವರು ಇರ್ತಿದ್ರು ಜೊತೆಗೆ ಅಂತ. ಅವರೆಲ್ಲಿ? ಈ ಅತ್ಯಾಚಾರ ಅಲ್ಲ, ಅದು ಮಾಸ್ ರೇಪ್, ಸಾಮೂಹಿಕ ಅತ್ಯಾಚಾರ, ಸಾಮೂಹಿಕ ಕೊಲೆ, ಸಾಮೂಹಿಕ ಬರಿಯಲ್ಲು, ಸಾಮೂಹಿಕ ಸಂಸ್ಕಾರ.